ರಾಮಚಂದ್ರ ವಯಸ್ಸು ಸುಮಾರು 40 ವರ್ಷಗಳು. ಬೆಂಗಳೂರಿನ ಜಯನಗರದಲ್ಲಿ ಒಂದು ಸಣ್ಣ ಕಾಫಿ ಶಾಪ್ ನಡೆಸುತ್ತಿದ್ದನು. ಒಬ್ಬ ಸರಳ ಮನುಷ್ಯ, ಕುಟುಂಬಕ್ಕೆ ಸಮರ್ಪಿತನು. ಅವನ ಸಹೋದರ ರಾಜೇಶ್ ಬೆಂಗಳೂರಿನಲ್ಲಿ ಒಂದು ಸಣ್ಣ ಎಲೆಕ್ಟ್ರಾನಿಕ್ಸ್ ವ್ಯಾಪಾರ ಮಾಡುತ್ತಿದ್ದನು. ರಾಜೇಶ್ನ ಪತ್ನಿ ಸುಮಾ ಒಂದು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದಳು. ಅವರ ಮಗಳು ಪ್ರಿಯಾ, 23 ವರ್ಷದ ಯುವತಿ, ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಓದುತ್ತಿದ್ದಳು. ಪ್ರಿಯಾ ಚಿಕ್ಕವಳಿದ್ದಾಗಿನಿಂದಲೂ ರಾಮಚಂದ್ರನೊಂದಿಗೆ ಬೆಳೆದಿದ್ದಳು. ರಾಜೇಶ್ ಮತ್ತು ಸುಮಾ ಇಬ್ಬರೂ ಕೆಲಸದಲ್ಲಿ ಬಿಸಿಯಾಗಿದ್ದರಿಂದ ರಾಮಚಂದ್ರನೇ ಅವಳನ್ನು ನೋಡಿಕೊಳ್ಳುತ್ತಿದ್ದನು. ಶಾಲೆಗೆ ಕಳುಹಿಸುವುದು, ಹೋಂವರ್ಕ್ ಮಾಡಿಸುವುದು ಮತ್ತು ಅವಳ ಕನಸುಗಳನ್ನು ಪೋಷಿಸುವುದು. ಅವನಿಗೆ ಪ್ರಿಯಾ ತನ್ನ ಮಗಳಂತೆ ಇದ್ದಳು. ಆದರೆ ಕಾಲ ಕಳೆದಂತೆ ಆ ಭಾವನೆಗಳು ಬದಲಾಗಲು ಆರಂಭಿಸಿದವು. ವಸಂತಕಾಲದ ಆಕರ್ಷಣೆ. ಬೆಂಗಳೂರಿನ ವಸಂತಕಾಲದಲ್ಲಿ ನಗರವು ಜೀವಂತವಾಗುತ್ತದೆ. ರಸ್ತೆಗಳ ಬದಿಯಲ್ಲಿ ಜಕಾರಂಡ ಮರಗಳು ನೀಲಿ ಹೂಗಳಿಂದ ತುಂಬಿಕೊಂಡು ಆಕಾಶವನ್ನು ನೀಲಿ ತಂತಿಗಳಂತೆ ಕವರ್ ಮಾಡುತ್ತವೆ. ಲಾಲ್ಬಾಗ್ ಉದ್ಯಾನದಲ್ಲಿ ಗುಲಾಬಿ ಹೂವುಗಳು ಅರಳಿಗಾಳಿಯಲ್ಲಿ ಮಧುರ ಸುಗಂಧ ಹರಡುತ್ತವೆ. ಪ್ರಿಯಾ ಮತ್ತು ರಾಮಚಂದ್ರ ಅಲ್ಲಿಗೆ ಹೋಗಿ ಸಮಯ ಕಳೆಯುತ್ತಿದ್ದರು. ಒಂದು ಭಾನುವಾರದ ಮಧ್ಯಾಹ್ನ ಅವರು ಉದ್ಯಾನದ ಬೆಂಚ್ ಮೇಲೆ ಕುಳಿತಿದ್ದರು. ಪ್ರಿಯಾ ತನ್ನ ಕಾಲೇಜು ಜೀವನದ ಬಗ್ಗೆ ಹೇಳುತ್ತಿದ್ದಳು. ಚಿಕ್ಕಪ್ಪ, ನಾನು ಒಂದು ದಿನ ಅಮೆರಿಕಕ್ಕೆ ಹೋಗಿ ಮಾಸ್ಟರ್ಸ್ ಮಾಡಬೇಕು. ಅಪ್ಪ ಅಮ್ಮನ ಕನಸುಗಳನ್ನು ನನಸು ಮಾಡಬೇಕು. ರಾಮಚಂದ್ರ ಅವಳನ್ನು ನೋಡಿ ಹೆಮ್ಮೆಯಿಂದ ನಗುತ್ತಿದ್ದನು. ಅವಳ ಕಣ್ಣುಗಳು ಕಪ್ಪು ಮಾಣಿಕ್ಯಗಳಂತೆ ಹೊಳೆಯುತ್ತಿದ್ದವು. ಅವಳ ಕೂದಲು ಕಪ್ಪು ಮೋಡಗಳಂತೆ ಹರಡಿಕೊಂಡಿತ್ತು ಮತ್ತು ಅವಳ ದೇಹದ ವಕ್ರಗಳು ಪ್ರಕೃತಿಯ ಕಲೆಯಂತೆ ಸುಂದರವಾಗಿ ರೂಪುಗೊಂಡಿದ್ದವು. ಅವಳ ಕೋಮಲ ಚರ್ಮವು ಸೂರ್ಯನ ಬೆಳಕಿನಲ್ಲಿ ಮೇಣದಂತೆ ಮೃದುವಾಗಿ ಕಾಣುತ್ತಿತ್ತು. ಅವಳ ನಡಿಗೆಯಲ್ಲಿ ಗಜಗಮನೆಯ ಸೌಂದರ್ಯವಿತ್ತು. ಆದರೆ ಆ ಸಮಯದಲ್ಲಿ ಅದು ಕೇವಲ ಚಿಕ್ಕಪ್ಪನ ಪ್ರೀತಿ ಎಂದು ಅವನೂ ಭಾವಿಸಿದ್ದನು. ರಾಮಚಂದ್ರನ ಕಾಫಿ ಶಾಪ್ ಜಯನಗರದ ಹೃದಯ ಭಾಗದಲ್ಲಿ ಇದ್ದಿದ್ದು ಸಣ್ಣದು ಆದರೆ ಆಕರ್ಷಣೀಯವಾಗಿತ್ತು. ಗೋಡೆಗಳ ಮೇಲೆ ಕನ್ನಡ ಕವಿಗಳ ಚಿತ್ರಗಳು ಮತ್ತು ಉಲ್ಲೇಖಗಳು, ಮರದ ಮೇಜುಗಳು ಮತ್ತು ಕುರ್ಚಿಗಳು ಮತ್ತು ಹೊಸದಾಗಿ ತಯಾರಿಸಿದ ಕಾಫಿಯ ಸುಗಂಧ ಎಲ್ಲಾ ಕಡೆ ಹರಡಿತು. ಪ್ರಿಯಾ ಕಾಲೇಜಿನ ನಂತರ ಅಲ್ಲಿಗೆ ಬರುತ್ತಿದ್ದಳು. ಚಿಕ್ಕಪ್ಪ, ನಿಮ್ಮ ವಿಶೇಷ ಕ್ಯಾಪುಚಿನೋ ಬೇಕು ಎಂದು ರಾಮಚಂದ್ರ ಅವಳಿಗೆ ಸೇವಿಸುತ್ತಾ ಮಾತನಾಡುತ್ತಿದ್ದನು. ಅವಳ ದಿನಚರಿ ಬಗ್ಗೆ, ಸ್ನೇಹಿತರ ಬಗ್ಗೆ ಮತ್ತು ಭವಿಷ್ಯದ ಕನಸುಗಳ ಬಗ್ಗೆ. ಒಂದು ದಿನ ಪ್ರಿಯಾ ದುಃಖದಿಂದ ಬಂದಳು. ಅವಳ ಕಾಲೇಜಿನಲ್ಲಿ ಸ್ನೇಹಿತರು ಅವಳನ್ನು ಕೀಳಾಗಿ ಮಾತನಾಡಿದ್ದರು. ಚಿಕ್ಕಪ್ಪ, ನಾನು ಏನು ಕಡಿಮೆಯೇ ಎಂದು ಕೇಳಿದಳು. ರಾಮಚಂದ್ರ ಅವಳನ್ನು ಸಮಾಧಾನ ಮಾಡಿದನು. ನೀನು ಸುಂದರ ಮತ್ತು ಬುದ್ಧಿವಂತೆ ಪ್ರಿಯಾ. ನಿನ್ನ ದೇಹದ ಸೌಂದರ್ಯ ಮತ್ತು ಮನಸ್ಸಿನ ಶಕ್ತಿ ಎಲ್ಲರನ್ನೂ ಆಕರ್ಷಿಸುತ್ತದೆ ಎಂದು ಹೇಳಿದನು. ಅವನ ಕಣ್ಣುಗಳು ಅವಳ ಮೇಲೆ ಬಿದ್ದವು. ಅವಳ ಸೀರೆಯಿಡಿ ಅವಳ ವಕ್ರಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅವಳ ಮೈ ಮೇಲೆ ಬಿದ್ದ ಸೂರ್ಯನ ಬೆಳಕು ಅದನ್ನು ಚಿನ್ನದಂತೆ ಹೊಳೆಯುವಂತೆ ಮಾಡಿತ್ತು. ಆ ಕ್ಷಣದಲ್ಲಿ ಒಂದು ರೊಮ್ಯಾಂಟಿಕ್ ಭಾವನೆ ಉಂಟಾಯಿತು, ಆದರೆ ಅವರು ಅದನ್ನು ಅರಿತಿರಲಿಲ್ಲ. ಮಳೆಗಾಲದ ಏಕಾಂತ. ಬೆಂಗಳೂರಿನ ಮಳೆಗಾಲವು ತನ್ನದೇ ಆದ ಮೋಡಿಯನ್ನು ಹೊಂದಿದೆ. ಆಕಾಶ ಕಪ್ಪಾಗಿ ಮೋಡಗಳು ಗುಡುಗುತ್ತವೆ. ಮಳೆಯ ಧಾರೆಗಳು ರಸ್ತೆಗಳನ್ನು ತೊಳೆದುಕೊಂಡು ಹರಿಯುತ್ತವೆ. ನಗರದ ಹಸಿರು ಮರಗಳು ಹೊಸ ಜೀವ ಪಡೆದಂತೆ ಕಾಣುತ್ತವೆ. ಅಂತಹ ಒಂದು ಸಂಜೆ ರಾಜೇಶ್ ಮತ್ತು ಸುಮಾ ವಿದೇಶಕ್ಕೆ ವ್ಯಾಪಾರದ ಕೆಲಸಕ್ಕೆ ಹೋದರು. ಪ್ರಿಯಾ ಮನೆಯಲ್ಲಿ ಒಬ್ಬಳೇ ಇದ್ದಳು. ರಾಮಚಂದ್ರ ಅವಳನ್ನು ನೋಡಿಕೊಳ್ಳಲು ಬಂದನು. ಆಹಾರ ತಂದುಕೊಂಡು ಬಂದನು. ಅವರು ಒಟ್ಟಿಗೆ ಕುಳಿತು ಮಾತನಾಡಿದರು. ಹಠಾತ್ತನೆ ವಿದ್ಯುತ್ ಹೋಯಿತು. ಕತ್ತಲು ಎಲ್ಲಾ ಕಡೆ ಹರಡಿತು. ಪ್ರಿಯಾ ಭಯಪಟ್ಟಳು. ಚಿಕ್ಕಪ್ಪ, ನನಗೆ ಭಯವಾಗುತ್ತಿದೆ ಎಂದು ಹೇಳಿದಳು. ರಾಮಚಂದ್ರ ಅವಳ ಬಳಿ ಬಂದು ಅವಳ ಭುಜಗಳನ್ನು ಸ್ಪರ್ಶಿಸಿದನು. ಅವನ ಕೈಗಳು ಅವಳ ಮೃದು ಚರ್ಮವನ್ನೂ ಅನುಭವಿಸಿದವು. ಆ ಕ್ಷಣದಲ್ಲಿ ಭಾವನೆಗಳು ಹರಿಯಲು ಆರಂಭಿಸಿದವು. ಅವರು ಏಕಾಂತದಲ್ಲಿ ಇದ್ದರು. ಮಳೆಯ ಧ್ವನಿ ಹೊರಗಡೆ ಕೇಳುತ್ತಿತ್ತು. ಪ್ರಿಯಾ ಅವನನ್ನು ನೋಡಿ, ಚಿಕ್ಕಪ್ಪ, ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಕೇಳಿದಳು. ರಾಮಚಂದ್ರ ಹೇಳಿದನು, ನೀನು ನನ್ನ ಜೀವನದ ಭಾಗ ಪ್ರಿಯಾ. ಅವನು ಅವಳನ್ನು ತಬ್ಬಿಕೊಂಡನು. ಅವಳ ದೇಹದ ಮೃದುತ್ವವನ್ನು ಅನುಭವಿಸಿದನು. ಅವಳ ಕೋಮಲ ವಕ್ರಗಳು ನದಿಯ ಹರಿವಿನಂತೆ ಸುಂದರವಾಗಿದ್ದವು. ಅವಳ ಉಸಿರು ಬಿಸಿಯಾಗಿ ಅವನನ್ನು ಆಕರ್ಷಿಸಿತು. ಅವರು ಸಂತೋಷವಾಗಿದ್ದರು ಮತ್ತು ಅದು ಒಂದು ವಿಶೇಷ ಕ್ಷಣವಾಯಿತು. ಅವರು ಒಂದಾದರೂ ಭಾವನಾತ್ಮಕವಾಗಿ ಬೆರೆತರು. ಮಳೆಯ ರಿದಮ್ನೊಂದಿಗೆ ಅವರ ಪ್ರೇಮ ಹರಡಿತು. ನಿಷಿದ್ಧ ಪ್ರೀತಿಯ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಅವರ ಸಂಬಂಧ ಬೆಳೆಯಿತು. ಅವರು ಗುಪ್ತವಾಗಿ ಭೇಟಿಯಾಗುತ್ತಿದ್ದರು. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಹಸಿರು ಮರಗಳ ನಡುವೆ ಅವರು ನಡೆಯುತ್ತಿದ್ದರು. ಪಾರ್ಕ್ನಲ್ಲಿ ಪಕ್ಷಿಗಳು ಗಾಯನ ಮಾಡುತ್ತಿದ್ದವು. ಕೆರೆಯ ನೀರು ಹೊಳೆಯುತ್ತಿತ್ತು. ಪ್ರಿಯಾ ಹೇಳುತ್ತಿದ್ದಳು, ಚಿಕ್ಕಪ್ಪ, ನಿಮ್ಮೊಂದಿಗೆ ಇರುವುದು ನನ್ನ ಸಂತೋಷದ ಕ್ಷಣ. ರಾಮಚಂದ್ರ ಅವಳ ಕಣ್ಣುಗಳಲ್ಲಿ ಪ್ರೇಮವನ್ನು ನೋಡುತ್ತಿದ್ದನು. ಅವಳ ದೇಹದ ರಚನೆಯನ್ನು ಅವನು ರೊಮ್ಯಾಂಟಿಕ್ ಆಗಿ ವರ್ಣಿಸುತ್ತಿದ್ದನು. ಅವಳ ಕೊರಳು ಹಾಲಿನಂತೆ ಬಿಳಿ, ಅವಳ ಕೈಗಳು ಮೃದುವಾದ ಪುಷ್ಪಗಳಂತೆ, ಅವಳ ತುಟಿಗಳು ಕೆಂಪು ಗುಲಾಬಿಯಂತೆ ಸಿಹಿ.
ಅವರು ಏಕಾಂತದಲ್ಲಿ ಸಮಯ ಕಳೆಯುತ್ತಿದ್ದರು ಮತ್ತು ಪ್ರತಿ ಬಾರಿ ಸಂತೋಷ ಆಗುತ್ತಿತ್ತು. ಒಂದು ದಿನ ಅವರು ಪಾರ್ಕ್ನ ಒಂದು ಗುಪ್ತ ಮೂಲೆಯಲ್ಲಿ ಕುಳಿತರು ಮತ್ತು ಮತ್ತೊಮ್ಮೆ ಆಳವಾಗಿ ಪ್ರೇಮಿಸಿದರು. ಅವಳ ದೇಹದ ಸೌಂದರ್ಯವನ್ನು ಅವನು ಆರಾಧಿಸಿದನು. ಅವಳ ಮೈ ಮೇಲೆ ಬಿದ್ದ ಪಕ್ಷಿಗಳ ನೆರಳು ಅದನ್ನು ಹೆಚ್ಚು ಸುಂದರಗೊಳಿಸಿತು. ಕುಟುಂಬದ ಜೀವನವು ಅವರ ಸಂಬಂಧಕ್ಕೆ ಸವಾಲುಗಳನ್ನು ತಂದಿತು. ರಾಜೇಶ್ ಮರಳಿ ಬಂದನು ಮತ್ತು ಅವನು ಪ್ರಿಯಗೆ ಮದುವೆಯ ಬಗ್ಗೆ ಮಾತನಾಡಲು ಆರಂಭಿಸಿದನು. ಪ್ರಿಯಾ, ನಿನ್ನ ವಯಸ್ಸು ಬಂದಿದೆ, ಒಳ್ಳೆಯ ಮಗನನ್ನು ನೋಡೋಣ ಎಂದು ಹೇಳಿದನು. ಪ್ರಿಯಾ ದುಃಖದಿಂದ ತುಂಬಿದಳು. ಅವಳು ರಾಮಚಂದ್ರನೊಂದಿಗೆ ಇರಲು ಬಯಸಿದಳು, ಆದರೆ ಸಮಾಜದ ನಿಯಮಗಳು ಅಡ್ಡಿಯಾದವು. ಅವರು ಬೆಂಗಳೂರಿನ ಹೊರಗಡೆಯ NGF ಉದ್ಯಾನಕ್ಕೆ ಹೋದರು. ಅಲ್ಲಿನ ಹಸಿರು ಕಾಡುಗಳು ದಟ್ಟವಾಗಿದ್ದವು, ಜಲಪಾತಗಳು ಧ್ವನಿ ಮಾಡುತ್ತಿದ್ದವು. ಪ್ರಕೃತಿಯ ಸೌಂದರ್ಯ ಅವರ ಪ್ರೇಮಕ್ಕೆ ಸಾಕ್ಷಿಯಾಯಿತು. ಅವರು ಅಲ್ಲಿಯೇ ಏಕಾಂತದಲ್ಲಿ ಸಮಯ ಕಳೆದರು, ಮತ್ತೊಮ್ಮೆ ಒಂದಾದರು. ಅವಳ ದೇಹದ ರಚನೆಯನ್ನು ಅವನು ರೊಮ್ಯಾಂಟಿಕ್ ಆಗಿ ಅನುಭವಿಸಿದನು. ಅವಳ ಚರ್ಮವು ರೇಷ್ಮೆಯಂತೆ ಮೃದು, ಅವಳ ಹೃದಯದ ಬಡಿತ ಅವನನ್ನು ಮೋಹಿಸಿತು. ಜಲಪಾತದ ನೀರು ಅವರ ಸುತ್ತಲೂ ಹರಿಯುತ್ತಿತ್ತು. ಪಶ್ಚಾತ್ತಾಪ ಮತ್ತು ಅಂತ್ಯ. ಕಾಲ ಕಳೆದಂತೆ ಪಶ್ಚಾತ್ತಾಪದ ಭಾವನೆಗಳು ಉಂಟಾದವು. ರಾಮಚಂದ್ರ ತನ್ನ ಕೃತ್ಯವನ್ನು ಯೋಚಿಸಲು ಆರಂಭಿಸಿದನು. ಇದು ತಪ್ಪು. ನಾವು ಕುಟುಂಬದವರು. ಸಮಾಜ ಇದನ್ನು ಸ್ವೀಕರಿಸುವುದಿಲ್ಲ ಎಂದು ಅವನ ಮನಸ್ಸು ಹೇಳಿತು. ಪ್ರಿಯಾ ಕೂಡ ದುಃಖ ಮತ್ತು ಭಯದಿಂದ ತುಂಬಿದಳು. ಅವರು ಒಟ್ಟಿಗೆ ಮಾತನಾಡಿದರು. ನಾವು ಇದನ್ನು ಮುಗಿಸಬೇಕು, ಇಲ್ಲದಿದ್ದರೆ ಕುಟುಂಬ ನಾಶವಾಗುತ್ತದೆ ಎಂದು ನಿರ್ಧರಿಸಿದರು. ಆದರೆ ಭಾವನೆಗಳು ಸುಲಭವಾಗಿ ಮರೆಯಾಗಲಿಲ್ಲ. ಒಂದು ದಿನ ಅವರು ಮತ್ತೊಮ್ಮೆ ಭೇಟಿಯಾದರು. ಬೆಂಗಳೂರಿನ ಉಳ್ಳಾಳ ಕೆರೆಯ ಬಳಿ ಸೂರ್ಯಾಸ್ತದ ಸಮಯದಲ್ಲಿ. ಕೆರೆಯ ನೀರು ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಿತ್ತು, ಪಕ್ಷಿಗಳು ಹಾರಿ ಮರಳುತ್ತಿದ್ದವು. ಅಲ್ಲಿಯೇ ಅವರು ಮಾತನಾಡಿದರು. ಭಾವನೆಗಳು ಮತ್ತೊಮ್ಮೆ ಉಕ್ಕಿ ಬಂದವು. ಏಕಾಂತದಲ್ಲಿ ಸಂತೋಷ ಆಯಿತು, ಆದರೆ ನಂತರ ಪಶ್ಚಾತ್ತಾಪ ಹೆಚ್ಚಾಯಿತು. ಕುಟುಂಬದಲ್ಲಿ ಸಂದೇಹಗಳು ಉಂಟಾದವು. ರಾಜೇಶ್ ಗಮನಿಸಿದನು. ಪ್ರಿಯಾ, ನೀನು ಚಿಕ್ಕಪ್ಪನೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀಯಾ, ಏನಾದರೂ ಸಮಸ್ಯೆ ಎಂದು ಕೇಳಿದನು. ಪ್ರಿಯಾ ಭಯಪಟ್ಟಳು ಮತ್ತು ರಾಮಚಂದ್ರ ಚಿಂತೆಯಲ್ಲಿದ್ದನು. ಅವರು ನಿರ್ಧರಿಸಿದರು, ಸಂಬಂಧವನ್ನು ಕೊನೆಗೊಳಿಸಬೇಕು. ಅಂತಿಮವಾಗಿ ಪ್ರಿಯಾ ಒಂದು ಒಳ್ಳೆಯ ಯುವಕನನ್ನು ಮದುವೆಯಾದಳು. ಮದುವೆಯ ದಿನ ರಾಮಚಂದ್ರ ದೂರದಿಂದ ನೋಡಿದನು. ಅವನ ಹೃದಯ ಒಡೆದಿತು. ಅವನು ಒಬ್ಬಂಟಿಯಾದನು ಮತ್ತು ಪಶ್ಚಾತ್ತಾಪದ ಬೆಂಕಿ ಅವನನ್ನು ಕಾಡಿತು. ನಾನು ಕುಟುಂಬದ ವಿಶ್ವಾಸವನ್ನು ಮುರಿದೆ, ಇದು ಶಾಶ್ವತ ಗಾಯವನ್ನು ಬಿಟ್ಟಿದೆ ಎಂದು ಯೋಚಿಸಿದನು.